ಇನ್ನು ಮಹಿಳಾ ಅಧಿಕಾರಿಗಳೇ ಜಾತಿ ನಿಂದನೆ ಮಾಡಿರುವಂತಹ ಕೈ ಮುಖಂಡ ಅರೆಸ್ಟ್ ಆಗಿದ್ದಾರೆ. ಶ್ರೀಪಾಲ್ ಎಂಬಂತಹ ಕಾಂಗ್ರೆಸ್ ಮುಖಂಡನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ವಿದ್ಯುತ್ ಗುತ್ತಿಗೆದಾರ ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೀಪಾಲ್ ಸೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ಅಪಮಾನ ಮಾಡಿರುವಂತಹ ಆರೋಪ. ಇನ್ನು ಕಾನೂನು ಬಾಹಿರವಾಗಿ ಕೆಲಸ ಮಾಡಿಕೊಡುವಂತೆ ಶ್ರೀಪಾಲ್ನಿಂದ ಒತ್ತಡವನ್ನು ಹೇರಲಾಗ್ತಾ ಇತ್ತು. ಇದನ್ನ ತಿರಸ್ಕಾರ ಮಾಡಿದ್ದಕ್ಕೆ ಕಿರಿಕನ್ನ ತೆಗೆದು ಜಾತಿ ನಿಂದನೆ ಮಾಡಿರುವಂತಹ ಆರೋಪ ಇದೆ. ಇನ್ನು ಶ್ರೀಪಾಲ ಮಾತನಾಡಿರುವಂತಹ ಮಾತನ್ನ ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕವಾಗಿ ಹರೀಶ್ ಅನ್ನುವಂತಹ ವ್ಯಕ್ತಿ ಆ ವಿಡಿಯೋವನ್ನು ಆಧಾರವಾಗಿ ಇಟ್ಟುಕೊಂಡು ಈಗ ಮಹಿಳಾ ಅಧಿಕಾರಿ ಆರೋಪಿ ಶ್ರೀಪಾಲ್ ಬಂಧಿಸಿ ಜೈಲಿಗೆ ಕಳಿಸುವುದಕ್ಕೆ ಪೊಲೀಸರಿಗೆ ಸಹಕಾರಿಯಾಗುತ್ತೆ. ಐಡಿಯಾ ಹಾಕೊಂಡು ಅವನ ಹತ್ರ 25 ಲಕ್ಷ ದುಡ್ಡು ಇಸ್ಕೊಂಡು ಸರ್ವಿಸ್ ಕೊಡ್ಬೇಕು. ಯಾರ ಸಪೋರ್ಟು ಇಲ್ಲ, ಎಲ್ಲೋದ್ರೂ ಸ್ವಲ್ಪ ಹಂಗೆ ಐತೆ. ಹಂಗಾಗಿ ಮೆರಿತಾಳೆ ಎಸ್ ಸಿ ಕ್ಯಾಂಡಿಡೇಟ್ ಅದು ತಪ್ಪಿಸ್ಕೊಳ್ಳೋ ಐಡಿಯಾ ಹಾಕೊಂಡು ಅವನ ಹತ್ರ 25 ಲಕ್ಷ ದುಡ್ಡು ಇಸ್ಕೊಂಡು ಸರ್ವಿಸ್ ಕೊಡ್ಬೇಕು. ಯಾರ ಸಪೋರ್ಟು ಇಲ್ಲ, ಎಲ್ಲೋದ್ರೂ ಸ್ವಲ್ಪ ಹಂಗೆ ಐತೆ. ಹಂಗಾಗಿ ಮೆರಿತಾಳೆ ಎಸ್ ಸಿ ಕ್ಯಾಂಡಿಡೇಟ್ ಕೈ ಮುಖಂಡನಾಗಿರುವಂತಹ ಶ್ರೀಪಾಲ್ ಅನ್ನುವಂತಹ ವ್ಯಕ್ತಿ ಮಹಿಳಾ ಅಧಿಕಾರಿ ಸೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ಅವಮಾನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಒಂದೇನು ವಿಡಿಯೋ ರೆಕಾರ್ಡ್ ಆಗಿದೆ ಅಲ್ಲ, ಆ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಆ ಒಂದು ಜಾತಿ ನಿಂದನೆ ಮಾಡುವಂತಹ ಸಂದರ್ಭದಲ್ಲಿ ಶ್ರೀಪಾಲ್ ಮಾತನ್ನ ಹರೀಶ್ ಅನ್ನುವಂತಹ ವ್ಯಕ್ತಿ ವಿಡಿಯೋ ರೆಕಾರ್ಡನ್ನು ಮಾಡ್ತಾನೆ. ಅದಾದ ಮೇಲೆ ಯಾವಾಗ ಈ ವಿಡಿಯೋ ಆ ಅಧಿಕಾರಿಯ ಕೈ ಸೇರುತ್ತಲ್ಲ, ಅದಾದ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದಮೇಲೆ ಆರೋಪಿ ಶ್ರೀಪಾಲ್ರನ್ನ ಈಗ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಕೊಡ್ತಾರೆ. ರವಿ, ಈ ಘಟನೆ ಆಗಿರುವಂಥದ್ದು ಯಾವ ಕಾರಣಕ್ಕಾಗಿ, ಅವರು ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು, ಅಧಿಕಾರಿಗಳು ಯಾವ ರೀತಿಯಾದಂತಹ ತಿರಸ್ಕಾರವನ್ನ ಮಾಡಿದ್ರು, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು? ಜಗದೀಶ್, ಮೈಸೂರಿನ NR ಮೊಹಲ್ಲದಲ್ಲಿರುವಂತಹ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಮುಖ್ಯ ಎಂಜಿನಿಯರಿಂಗ್ ಆಗಿರುವಂತಹ ಅನಿತಾ ಅವರಿಗೆ ಗುತ್ತಿಗೆದಾರ ಅಂದರೆ ವಿದ್ಯುತ್ ಗುತ್ತಿಗೆದಾರ ಹಾಗೂ ಕಾಂಗ್ರೆಸ್ನ ಮುಖಂಡ ಆಗಿರುವಂತಹ ಶ್ರೀಪಾಲ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿರುವ ಕಾರಣಕ್ಕಾಗಿ ಸದ್ಯ ಈಗ ಜೈಲು ಪಾಲಾಗಿದ್ದಾರೆ. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪ್ರಮುಖವಾಗಿ ಶ್ರೀಪಾಲ್ ಹಾಗೂ ಈ ಅನಿತಾ ಇಬ್ಬರು ಕೂಡ ಕಳೆದ ಹಲವು ದಿನಗಳಿಂದ ಒಂದೇ ಕಚೇರಿಯಲ್ಲಿ, ಅಂದರೆ ಆತ ಗುತ್ತಿಗೆದಾರ ಆಗಿರ್ತಾರೆ ಮತ್ತು ಈಕೆ ಎಂಜಿನಿಯರ್ ಆಗಿರ್ತಾರೆ. ಹಾಗಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನ ಕೆಲಸಗಳನ್ನ ಮಾಡಲಿಕ್ಕೆ ಆಗಿದ್ದಾಗೆ ಕಚೇರಿಗೆ ಶ್ರೀಪಾಲ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಶ್ರೀಪಾಲ್ ಇವರ ಮೇಲೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ. ಅಂದರೆ ಅಲ್ಲಿ ಒಂದಷ್ಟು ಅಕ್ರಮಗಳು ನಡೀತಿದೆ ಅಂತೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಪಾಲ್ ಅವರು ತನ್ನ ನಾಲಿಗೆಯನ್ನು ಹರಿಬಿಟ್ಟಿರೋದು, ಟೀ ಅಂಗಡಿ ಒಂದರ ಬಳಿ ಕುಳಿತುಕೊಂಡು ಅನಿತಾ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಆಕೆ ಒಂದು ಅಂದರೆ SC ಜನಾಂಗಕ್ಕೆ ಸೇರಿದ ಮಹಿಳೆಯಾಗಿದ್ದಾರೆ. ಜೊತೆಗೆ ಆಕೆಯ ನಡತೆ ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂಭಾಷಣೆಯನ್ನು ಮಾಡಿದ್ದಾರೆ. ಆ ಒಂದು ಆಡಿಯೋ ಸದ್ಯ ವೈರಲ್ ಆಗಿದೆ. ಅಂದರೆ ಮೊಬೈಲ್ನಿಂದ ಮೊಬೈಲ್ಗೆ ವೈರಲ್ ಆಗಿ ಅನಿತಾ ಅವರ ಕೈ ಸೇರಿದೆ. ಈ ಸಂದರ್ಭದಲ್ಲಿ ಅನಿತಾ ಅವರು ಬೇಸರಗೊಂಡು ಶ್ರೀಪಾಲ್ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಈ ಒಂದು ಅಂದರೆ
ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಂತಹ ವಿಡಿಯೋವನ್ನು ಆಧರಿಸಿ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಒಂದು ದೂರು ದಾಖಲಾದ ಹಿನ್ನೆಲೆಯಲ್ಲಿ ಸದ್ಯ ಶ್ರೀಪಾಲ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದ್ದು ಸದ್ಯ ಈಗ ಜೈಲು ವಾಸದಲ್ಲಿ ಶ್ರೀಪಾಲ್ ಅವರು ಇದ್ದಾರೆ. ಶ್ರೀಪಾಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು. ಕಾರ್ಮಿಕ ಸಂಘಟನೆಗಳ ಮುಖಂಡರಾಗಿ ಗುರುತಿಸ್ಕೊಂಡಂಥ ಶ್ರೀಪಾಲ್ ಅವರು ಒಂದಷ್ಟು ಜನಪರ ಸೇವೆಗಳನ್ನು ಮಾಡ್ತಿದ್ರು. ಆದರೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿರೋ ಕಾರಣಕ್ಕಾಗಿ ಈಗ ಜೈಲು ಪಾಲಾಗಿರೋದು. ಅನಿತಾ ಅವರು ಕೂಡ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತೇಳಿ FIR ಅನ್ನು ಕೂಡ ದಾಖಲಿಸಿದ್ದಾರೆ. ಜಗದೀಶ್.